ಹಲೋ ಎವ್ರಿವನ್. ಏನು ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ರಾಂಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಂಬಸ್ ಪ್ರಾಪರ್ಟೀಸ್ ಏನು, ಅದು ಯಾವ ಥರ ಇರುತ್ತೆ, ಪ್ರತಿಯೊಂದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಂಬಸಲ್ಲಿ ನಾವು ನೋಡ್ತಾ ಹೋದರೆ ಅದು ಈ ಥರ ಶೇಪಲ್ಲಿರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಆಗಿ ಇರುತ್ತೆ. ಆಯಿತಾ. ಫಸ್ಟ್ ಕಂಡೀಷನ್ ನಿಮಗೆ ಇಲ್ಲಿ ನೋಡ್ಬೋದು, ಎಲ್ಲ ಒಂದು ಸೈಡ್ಸು ಈಕ್ವಲ್ ಆಗಿ ಇರುತ್ತೆ. ಆ್ಯಂಡ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಆಪೋಸಿಟ್ ಸೈಡ್ಸ್ ಅಂದರೆ ಇದು ಪ್ಯಾರಲಲ್ ಆಗಿರುತ್ತೆ. ಇವಾಗ ಇದು ಕೂಡ ಇದಕ್ಕೆ ಪ್ಯಾರಲಲ್ ಆಗಿದೆ, ಹಾಗೆ ಈ ಒಂದು ಸೈಡು ಇದಕ್ಕೆ ಪ್ಯಾರಲಲ್ ಆಗಿದೆ. ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಒಂದು ಸೈಡು ಇದಕ್ಕೆ ಪ್ಯಾರಲಲ್ ಆಗಿದೆ, ಹಾಗೆ ಇದು ಕೂಡ ಇದಕ್ಕೆ ಪ್ಯಾರಲಲ್ ಆಗಿದೆ. ಹೀಗೆ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೇನೆ, ಪ್ಲೇನ್ ಫಿಗರಲ್ಲಿ ಗೊತ್ತಾಗ್ತಾ ಬರುತ್ತೆ ನೋಡಿ. ಈ ಒಂದಕ್ಕೆ ಇದು ಪ್ಯಾರಲಲ್ ಆಗುತ್ತೆ, ಈ ಒಂದು ಸೈಡ್ಗೆ ಇದು ಪ್ಯಾರಲಲ್ ಆಗುತ್ತೆ. ಹಾಗಾಗಿ ಇದು ರಾಂಬಸ್ ಅಂತ ಕರಿತೀವಿ. ಆಲ್ ಸೈಡ್ಸ್ ಆರ್ ಶುಡ್ ಬಿ ಈಕ್ವಲ್. ಅರ್ಥ ಆಯ್ತಾ. ನೆಕ್ಸ್ಟ್ ಇದು ಅರ್ಥ ಆಯಿತು, ಇದು ಅರ್ಥ ಆಯಿತು. ನೆಕ್ಸ್ಟ್ ಈಕ್ವಲ್ ಆಪೋಸಿಟ್ ಆ್ಯಂಗಲ್ಸ್. ಇವಾಗ ಏನಾಗ್ಬಿಡುತ್ತೆ ಅಂತ ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಟೀರಿಯರ್ ಆ್ಯಂಗಲ್ಸು ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಮತ್ತು ಇದು ಈಕ್ವಲ್ ಇರುತ್ತೆ ಆ್ಯಂಗಲಲ್ಲಿ. ಮತ್ತು ಈ ಆ್ಯಂಗಲು ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಸಪ್ಲಿಮೆಂಟರಿ ಅಡ್ಜಸೆಂಟ್ ಆ್ಯಂಗಲ್ಸ್ ಶುಡ್ ಬಿ ಈಕ್ವಲ್ ಟು ದ 123 ಡಿಗ್ರಿ. ಹಾಗಂದರೆ ಯಾವುದು ಸಪ್ಲಿಮೆಂಟ್ ಆ್ಯಂಗಲ್ಸ್ ಅಂದರೆ ಇದು ಮತ್ತು ಇದು. ಈ ಆ್ಯಂಗಲು ಎರಡೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ 180 ಡಿಗ್ರಿಗೆ ಈಕ್ವಲ್ ಮಾಡಬೇಕಾಗತ್ತೆ. ಈ ಆ್ಯಂಗಲು ಓಕೆ. ಎರಡು ಆ್ಯಂಗಲು ಸೇರಿಬಿಟ್ಟು ನಮಗೆ 180 ಆಗಬೇಕಾಗತ್ತೆ. ನೆಕ್ಸ್ಟ್ ಡಯಾಗ್ನಲ್ಸ್ ಆರ್ ಆಲ್ಸೋ ಬೈಸೆಕ್ಟ್ಸ್ ಈಚ್ ಅದರ್. ಡಯಾಗ್ನಲ್ಸ್ ಆಲ್ಸೋ ಬೈಸೆಕ್ಟ್ಸ್ ದ ಇಂಟೀರಿಯರ್ ಆ್ಯಂಗಲ್ಸ್ ದೇ ಪಾಸಸ್ ಥ್ರೂ. ಏನಂತಂದರೆ ಡಯಾಗ್ನಲ್ಸು ಅನ್ಈಕ್ವಲ್ ಆಗಿರುತ್ತೆ. ಈ ನೀಲಿ ಕಲರ್ ನೋಡ್ತಿದ್ದೀರೋ ಇದು ಪುಟ್ಟದಾಗಿದೆ, ಹಾಗೆಯೇ ಈ ಒಂದು ಕಲರು ಏನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಡಯಾಗ್ನಲ್ಸ್ ಏನಾಗುತ್ತೆ, ಅನ್ಈಕ್ವಲ್ ಆಗಿರುತ್ತೆ. ಡಯಾಗ್ನಲ್ಸು ರಾಂಬಸಲ್ಲಿ ಈಕ್ವಲ್ ಆಗಿ ಇರೋದಿಲ್ಲ. ಹಾಗೆಯೇ ಏನಾಗುತ್ತೆ, ಒಂದಕ್ಕೊಂದು ಬೈಸೆಕ್ಟ್ ಆಗಿ ಇರುವಂತಹ ಒಂದು ಜಾಮೆಟ್ರಿಕಲ್ ಫಿಗರು. ಪೆರಿಮೀಟರ್ ಅಂದರೆ ಏನು, ಪೆರಿಮೀಟರ್ ಇಸ್ ಈಕ್ವಲ್ ಟು 4 ಇಂಟು ಸೈಡ್. ಇದು ಯಾಕೆ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರೋದ್ರಿಂದ ಇಲ್ಲಿ 4 ಇಂಟು ಸೈಡು ಆಗುತ್ತೆ. ಅಂದರೆ 4 ಇಂಟು ಎ. ಆಲ್ ಸೈಡ್ಸ್ ಆರ್ ಎ ಅಂತ ತಗೊಂಡಾಗ ನಮಗೆ 4 ಇಂಟು ಎ ಆಗುತ್ತೆ. ಜಸ್ಟ್ ಲೈಕ್ ಎ ಸ್ಕ್ವಯರ್ ಥರನೇ ಇದು ಕೂಡ ಒಂದು ಜಾಮೆಟ್ರಿಕಲ್ ಫಿಗರು. ಆಯಿತಾ. ಏರಿಯಾ ಅಂತಂದರೆ ನಮಗೆ ಎರಡು ಥರ ನೋಡ್ತೀವಿ. ಒಂದು ಬೇಸು ಹೈಟನ್ನ ಇಟ್ಕೊಂಡು ಏರಿಯಾ ಕಂಡುಹಿಡಿಯೋದು, ಹಾಗೆಯೇ ಡಯಾಗ್ನಲ್ಸ್ ಇಟ್ಕೊಂಡು ಏರಿಯಾ ಕಂಡುಹಿಡಿಯೋದು. ಆಯಿತಾ. ಇವೆರಡು ಏನು ಅಂತಂದರೆ ಏರಿಯಾ ಕಂಡುಹಿಡಿಯೋಕ್ಕೆ ಇರುವಂತಹ ದಾರಿ. ಬೇಸ್ ಮತ್ತು ಹೈಟನ್ನು ಯೂಸ್ ಮಾಡಿಕೊಂಡು ನಾವು ಏರಿಯಾನ ಯಾವ ಥರ ಕಂಡುಹಿಡ್ಕೊಬೋದು ಅಂತಂದರೆ ಏರಿಯಾ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಅಂದರೆ ಇಲ್ಲಿ ಇರುತ್ತಲ್ಲ ಹೈಟ್, ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದು ಈ ಥರ ಲೈನ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಹೈಟ್ ಅಲ್ಲಪ್ಪ, ಹೈಟ್ ಬರುತ್ತೆ ಇಲ್ಲಿ ಇದು ಹೈಟ್ ಆಗುತ್ತೆ. ಇಲ್ಲಿ ಪರ್ಪೆಂಡಿಕ್ಯುಲರಲ್ಲಿ ಬರುತ್ತೆ, ಇದು ಹೆಚ್ ಅಂತ ತಗೊಳ್ತೀವಿ. ಆವಾಗ ಬೇಸ್ ಇಂಟು ಹೈಟ್ ಆಗುತ್ತೆ. ಬೇಸ್ ಇಂಟು ಹೈಟ್ ಆಗ್ತಾ ಬರುತ್ತೆ. ಈ ಒಂದು ಲೈನು ಹೈಟ್ ಆಗಿ ಬರುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಯೂಸಿಂಗ್ ಡಯಾಗ್ನಲ್ಸ್ ಅಂದರೆ D1 ಇಂಟು D2 ಡಿವೈಡೆಡ್ ಬೈ 2. ಯಾಕೆ ಅಂತಂದರೆ D1 ಮತ್ತು D2 ಎರಡು ಬೇರೆ ಲೆಂತ್ ಇರೋದ್ರಿಂದ D1 ಇಂಟು D2 ಡಿವೈಡೆಡ್ ಬೈ 2 ಅಂತ ಮಾಡ್ಕೊತೀವಿ. ಇವಾಗ ಸ್ಕ್ವಯರಿಗೂ ರಾಂಬಸ್ಸಿಗೂ ಏನು ಡಿಫ್ರೆನ್ಸು ಅಂತ ನೋಡ್ತಾ ಹೋಗೋಣ. ಸ್ಕ್ವಯರ್ ಅಂತಂದರೆ ನಾನಿಲ್ಲಿ ಒಂದು ಪಿಕ್ಚರ್ನ ಇಡ್ತೀನಿ. ಇದು ಸ್ಕ್ವಯರ್ ಶೇಪಲ್ಲಿದೆ, ಹಾಗೆಯೇ ರಾಂಬಸ್ಸು ಇಲ್ಲಿದೆ. ಇವೆರಡಕ್ಕೂ ಏನು ಡಿಫ್ರೆನ್ಸು ಅಂತ ನೋಡ್ತಾ ಹೋಗೋಣ. ಸ್ಕ್ವಯರ್ಸ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ರಾಂಬಸ್ ವೇರ್ ಆಲ್ 4 ಆ್ಯಂಗಲ್ಸ್ ಆರ್ 90 ಡಿಗ್ರಿ. ಸ್ಕ್ವಯರ್ ಕೂಡ ಒಂದು ಟೈಪ್ ಆಫ್ ರಾಂಬಸ್ಸೇ, ಬಟ್ ಸ್ಕ್ವಯರಲ್ಲಿ ಏನಿರುತ್ತೆ, ಎಲ್ಲ ಆ್ಯಂಗಲ್ಸ್ಗಳು 90ಯಲ್ಲಿ ಕಟ್ ಆಗಿರುತ್ತೆ ಅಂತ ಹೇಳ್ತಾರೆ. ರಾಂಬಸ್ಸಲ್ಲಿ 90 ಡಿಗ್ರಿ ಇರಲ್ಲ. ಆಪೋಸಿಟ್ ಸೈಡ್ಸಲ್ಲಿ ಮಾತ್ರನೇ ಈಕ್ವಲ್ ಆಗಿರುವಂತಹ ಆ್ಯಂಗಲ್ನ ಇರುವಂತಹ ಒಂದು ಪಿಕ್ಚರ್ ಅಂದರೆ ರಾಂಬಸ್. ಇವಾಗ ಅರ್ಥ ಆಯ್ತಾ. ನೆಕ್ಸ್ಟ್ ಏನು ಕಂಡೀಷನು ಅಂತಂದರೆ ರಾಂಬಸ್ಸಲ್ಲಿ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ ಆಫ್ ದ 4 ಸೈಡ್ಸ್ ಆಫ್ ಎ ರಾಂಬಸ್ ಕ್ರಿಯೇಟ್ಸ್ ಎ ರೆಕ್ಟ್ಯಾಂಗಲ್. ಏನು ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತೀನಿ. ಇದಕ್ಕೊಂದು ಮಿಡ್ ಪಾಯಿಂಟನ್ನು ಹಾಕ್ಕೊಳ್ಳಿ, ಇದಕ್ಕೊಂದು ಮಿಡ್ ಪಾಯಿಂಟನ್ನು ಹಾಕ್ಕೊಳ್ಳಿ, ಹಾಗೆ ಇದಕ್ಕೊಂದು ಮಿಡ್ ಪಾಯಿಂಟ್ ಹಾಕ್ಕೊಳ್ಳಿ, ಇದಕ್ಕೂ ಮಿಡ್ ಪಾಯಿಂಟ್ ಹಾಕ್ಕೊಳ್ಳಿ. ಜಾಯಿನ್ ಮಾಡ್ತಾ ಬಂದರೆ ಏನಾಗುತ್ತೆ, ಇಲ್ಲಿ ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ನೋಡಿ, ಇದನ್ನು ಜಾಯಿನ್ ಮಾಡ್ತಾ ಬಂದರೆ ಏನಾಗುತ್ತೆ, ರೆಕ್ಟ್ಯಾಂಗಲ್ ಆಗುತ್ತೆ. ಇದನ್ನೇ ಅವ್ರು ಹೇಳ್ತಾರೆ ರಾಂಬಸ್ಸಿಗೆ ಸೈಡ್ಸನ್ನು ನಾವು ಮಿಡ್ ಪಾಯಿಂಟ್ ತೊಗೊಂಡು ಅದಕ್ಕೆ ಜಾಯಿನ್ ಮಾಡ್ತಾ ಬಂದರೆ ರೆಕ್ಟ್ಯಾಂಗಲ್ ಅನ್ನೋದು ಒಂದು ಪಿಕ್ಚರ್ ಬರುತ್ತೆ.
ಈ ಒಂದು ಸ್ಕ್ವಯರಲ್ಲಿ ಏನಿರುತ್ತೆ ಅಂದರೆ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ತಾರೆ. ಇದು ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಅಂತ ಇನ್ನೊಂದು ಸಾರಿ ಹೇಳ್ತೀನಿ. ಸ್ಕ್ವಯರ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ರಾಂಬಸ್ ವೇರ್ ಆಲ್ 4 ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು ದ 90 ಡಿಗ್ರಿ. ಇವೆಲ್ಲದೂ ನಮಗೆ 90 ಡಿಗ್ರಿ ಆಗಿ ಇರಬೇಕಾಗುತ್ತೆ ಇನ್ ಸ್ಕ್ವಯರಲ್ಲಿ. ರಾಂಬಸಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಆಪೋಸಿಟಲ್ಲಿರೋದು ಮಾತ್ರ ಈಕ್ವಲ್ ಆಗಿರುತ್ತೆ. ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ ರಾಂಬಸ್ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ ನಾವು ಎಲ್ಲ ಸೈಡಿನ ಮಿಡ್ ಪಾಯಿಂಟ್ ತೆಗೆದುಬಿಟ್ಟು ಅದನ್ನು ಜಾಯಿನ್ ಮಾಡಿದ್ರೆ ಒಂದು ಹೊಸ ರೆಕ್ಟ್ಯಾಂಗಲ್ಲು ನಮಗೆ ಸಿಗ್ತಾ ಹೋಗುತ್ತೆ, ರೆಕ್ಟ್ಯಾಂಗಲ್ ಬರುತ್ತೆ. ಹಾಗಾಗಿ ರಾಂಬಸ್ಸಿಂದ ನಾವು ರೆಕ್ಟ್ಯಾಂಗಲ್ ತೆಗಿಬೋದು. ಹಾಗೆ ಇದು ಸ್ಕ್ವಯರ್ ಕೂಡ ಒನ್ ಟೈಪ್ ಆಫ್ ಎ ರಾಂಬಸ್ ಅಂತಲೇ ಹೇಳ್ತಾರೆ. ಇಲ್ಲಿ ತನಕ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ.